ಚಿತ್ರದುರ್ಗದ ಆಲ್ಮೋಸ್ಟ್ ಮಾತಾಡೋದಲ್ಲ ಬಹಳ ಮಂದಿ ಅವರ ಸ್ಪರ್ಧೆಗೆ ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಆನಂತರದಲ್ಲಿ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಬಹಳ ಬೇರೆ ಬೇರೆ ತರಹದ ಪ್ರಯತ್ನಗಳು ಬಿಜೆಪಿಯಲ್ಲಿ ಆಗಿತ್ತು. ಅದೆಲ್ಲ ಒಂದ್ ಹಂತದಲ್ಲಿ ಯಶಸ್ಸು ಕೊಟ್ಟಿದೆ. ಅವರೆಲ್ಲ ಬಹಳ ಏನ್ ಮುಂದೆ ಬಂದು ಪ್ರಚಾರ ಮಾಡಿದಂತವ್ರು ಅಲ್ಲ. ಅದೇ ನ್ಯೂಟ್ರಲ್ ಆಗಿದ್ದಂತ ಕಾರಣಕ್ಕಾಗಿ ತಟಸ್ಥವಾಗಿದ್ದ ಗೋವಿಂದ ಕಾರಜೋಳ ಅವರಿಗೆ ಅನುಕೂಲ ಆಗಿರ್ಬೋದು ಅಂತ ಕಾಣಿಸುತ್ತೆ. ನಿಖಿತ್ ರಾಜ್ಮೋಹನ್ ಅವರೇ, ಹಾಸನ ವಿಚಾರ ಹೇಳ್ತಾ ಇದ್ವಿ. ಕಾಂಗ್ರೆಸ್ನ ನಂತರದ ಜೆಡಿಎಸ್ ನ ನಂತರದಲ್ಲಿ ನೆಕ್ಸ್ಟ್ ಅಲ್ಲಿ ಬಿಜೆಪಿ ಅನ್ನುವಂತ ರೀತಿಯಾಗಿತ್ತು. ಅದು ಸಕಲೇಶ್ಪುರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಆಲ್ದೂರಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಹಾಸನ್ ಸಿಟಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಅರಸೀಕೆರೆ ಬಿಜೆಪಿಯ ನೆಲೆ ಯಾವ ಮಟ್ಟಿಗೆ ವಿಸ್ತರಣೆ ಆಗ್ತಾ ಇತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಸೊ ಈಗ ಈ ಗೆಲುವು ಹಾಸನ್ ಮಟ್ಟಿಗೆ ಕಾಂಗ್ರೆಸ್ಗೆ ಏನ್ ಲಾಭ, ಮುಂದೆ ಏನ್ ಅನುಕೂಲ ತಂದು ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಕಸ್ಮಾತ್ ಏನಾದ್ರು ದೇವೇಗೌಡರ ಕುಟುಂಬ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿ ಕುಟುಂಬದಿಂದ ಒಂದ್ ರೀತಿ ಹೊರಗಿಟ್ಟಂಗೆ ಅನ್ನುವಂಥದ್ದು ಈಗ ಆಲ್ರೆಡಿ ಮಾತಾಡ್ತಾರೆ. ಅದನ್ನ ಜನರ ಮುಂದೆ ತಂದು 100% ಇಡ್ತಾರೆ. ಅದನ್ನ ಹೇಗೆ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್? ಬಹುಶಃ ನನಗನ್ಸುತ್ತೆ ಈ ಗೆಲುವೇನಿದೆ ಕಾಂಗ್ರೆಸ್ಸಿನ ಗೆಲುವು, ಇದರಿಂದ ತುಂಬಾ ಸಂಭ್ರಮ ಪಡ್ತಿರೋರಲ್ಲಿ ಒಂದು ಕುಮಾರಸ್ವಾಮಿ ಅವ್ರ ಕುಟುಂಬ ಕೂಡ ಒಂದು ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅಲ್ಲಲ್ಲ ಬಿಡಿ, ಅದ್ ನಿಮ್ ದೊಡ್ಡ ಇತಿಹಾಸ ಇದೆ. ಜನತಾದಳದವರಿಗೆ ಈ ತರ ಬೆಂಕಿ ಹಚ್ಚಿರೋ ಬಹಳ ದೊಡ್ಡ ಇತಿಹಾಸಗಳಿದಾವೆ. ಯಾಕೆ ಟ್ರಿಪ್ ಯಾಕೆ ಹೋಗಿದ್ರು ಕೇಳಿ ಸರ್. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ಬಿಟ್ರಲ್ಲ, ಅವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು. ಅವರು ಮಗ ಇದ್ದಂಗೆ ಅಂತ ಹೋಗಿ ಎಲೆಕ್ಷನ್ ಪ್ರಚಾರ ಮಾಡಿದ್ರು. ಆಮೇಲೆ ಈತ ಅರೆಸ್ಟ್ ಆಗೋ ದಿನ ಹತ್ರ ಬಂದಾಗ ಇವರು ಟ್ರಿಪ್ ಹೊಡೆಯೋದಕ್ಕೆ ಫ್ಯಾಮಿಲಿ ಸಮೇತ ಟ್ರಿಪ್ಗೆ ಹೋದ್ರು. ಸೊ ಹೀಗಾಗಿ ಹಾಸನ ನಾವು ಸೋಲ್ಸಿದೀವಿ ಅಂತ ಹೇಳೋದಕ್ಕಿಂತ ಬಹುಶಃ ನಾವು ಗಟ್ಟಿಯಾದ ಹೋರಾಟವನ್ನು ಕಟ್ಟಿದ್ದೀವಿ. ಅನ್ನೋದಕ್ಕಿಂತ ಒಂದು ಎರಡನೇದು ಹೇಳ್ತೀನಿ, ನಿಮ್ಮಲ್ಲಿ ಯಾವ ಮಟ್ಟಿಗೆ ಒಳಗಿದ್ ಈಗ ಹಾಸನ್ ಇವರು ಯಾರು ಪುಟ್ಟಸ್ವಾಮಿಗೌಡರ ಕುಟುಂಬ ಒಂದು ಬಿಟ್ರೆ ಹಾಸನದಲ್ಲಿ ಕಾಂಗ್ರೆಸ್ ಎಲ್ಲಿ ಪ್ರತಿರೋಧ ಓಡ್ತಾ ಇದೆ? ಗಣಸಿ ಶಿವರಾಮ್ ಮೊನ್ನೆ ಮಾತಾಡ್ತಾ ಇರುವಂತದನ್ನ ನೋಡಿದೀರಾ. ಇಡೀ ಕಾಂಗ್ರೆಸ್ ಪಕ್ಷ ಹಾಸನದಲ್ಲಿ ಯಾವ ರೀತಿ ದುಸ್ಥಿತಿಯಲ್ಲಿದೆ ಅನ್ನುವಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಬಹುಶಃ ಕಾಂಗ್ರೆಸ್ ಏನಾದ್ರು ಒಳ್ಳೆ ನಾಯಕರು. ಮತ್ತೊಂದು ಸೂಪರ್ ಬ್ರೇಕಿಂಗ್.